ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 2ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಸನ್ಯಾಸ ಅನ್ನುವಂಥ ಪದದ ಅರ್ಥ ನಮಗೆ ಗೊತ್ತಾಗಿದೆ ಅಲ್ವಾ. ಸನ್ ಅಂತಂದರೆ ಸಮ್ಯಕ್, ನ್ಯಾಸ ಅಂತಂದರೆ ತ್ಯಾಗ. ಅಂದರೆ ಏನು? ಪೂರ್ಣವಾಗಿ ತ್ಯಾಗ ಮಾಡೋದನ್ನು ಸನ್ಯಾಸ ಅಂತ ಹೇಳೋದು. ಇಲ್ಲಿ ಮನಸ್ಸು, ವಾಣಿ ಮತ್ತು ಶರೀರದ ಮೂಲಕ ಆಗುವಂತಹ ಎಲ್ಲ ಕ್ರಿಯೆಗಳಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಕರ್ತೃತ್ವದ ಅಭಿಮಾನವನ್ನು ಬಿಟ್ಟಿರಬೇಕು. ಶರೀರ ಮತ್ತು ಎಲ್ಲ ಜಗತ್ತಿನಲ್ಲೂ ಎಲ್ಲಾದರೂ ಏನಾದರೂ ಇರಲಿ ಅದು ನಂದು, ನಾನು ಅನ್ನುವಂಥ ಅಹಂತೆ ಇರಬಾರ್ದು, ಮಮತೆ. ಈ ಎಲ್ಲವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿರ್ತೀವಲ್ವಾ, ಅದಕ್ಕೆ ಸನ್ಯಾಸ ಅಂತ ಹೇಳೋದು ಅಂತ ತಿಳ್ಕೊಂಡ್ವಿ. ಅದರ ಬಗ್ಗೆ ಭಗವದ್ಗೀತೆಯಲ್ಲಿ ಎಲ್ಲೆಲ್ಲಿ ಯಾವ ಯಾವ ಅಧ್ಯಾಯಗಳಲ್ಲಿ, ಯಾವ ಶ್ಲೋಕಗಳಲ್ಲಿ, ಯಾವ ಒಂದು ಘಟನೆಯ ಸಂದರ್ಭದಲ್ಲಿ ಆ ಒಂದು ಶಬ್ದವನ್ನು ಬೇರೆ ಬೇರೆ ರೀತಿಯ ಅರ್ಥಗಳಲ್ಲಿ ಅದನ್ನು ಉಪಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಸನ್ಯಾಸವನ್ನು ಕೆಲವೊಂದು ಕಡೆ ಕಾಮ್ಯ ಕರ್ಮಗಳ ತ್ಯಾಗವನ್ನು ಮಾಡೋದಕ್ಕೆ ಹೇಳಿದರೆ, ಇನ್ನೂ ಕೆಲವ ಕಡೆ ಕರ್ಮಗಳನ್ನು ಸ್ವರೂಪತಃ ತ್ಯಾಗ ಮಾಡೋದ್ರ ಬಗ್ಗೆ ಹೇಳಿದರೆ, ಇನ್ನೂ ಕೆಲವೊಂದು ಕಡೆ ಸಾಂಖ್ಯಯೋಗ ಅಥವಾ ಜ್ಞಾನ ನಿಷ್ಠೆಗೆ ಸನ್ಯಾಸ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಾವು ತಿಳ್ಕೊಂಡಿದ್ವಿ. ಈಗ ಇದೇ ರೀತಿ ಕೆಲವೊಂದು ಕಡೆ ಕರ್ಮಯೋಗಿಯನ್ನು ಸನ್ಯಾಸಿ ಅಂತ ಕರೆದಿದ್ದಾರೆ. ಈಗ ಸನ್ಯಾಸ ಅದರ ಬಗ್ಗೆ ತಿಳ್ಕೊಂಡ್ವಿ. ಈಗ ಸನ್ಯಾಸಿ ಅಂತ ಯಾರ್ಯಾರನ್ನ ಎಲ್ಲೆಲ್ಲಿ ಯಾವ ಸಂದರ್ಭದಲ್ಲಿ ಕರೆದಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ಕೆಲವೊಂದು ಕಡೆ ಕರ್ಮಯೋಗಿಯನ್ನು ಸನ್ಯಾಸಿ ಅಂತ ಕರೆದಿದ್ದಾರೆ. ಇದರ ಬಗ್ಗೆ 6ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಏನು ಆ ಶ್ಲೋಕ ಅಂತಂದರೆ, ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸನ್ಯಾಸಿ ಚ ಯೋಗಿ ಚ. ಇಲ್ಲಿ ಸನ್ಯಾಸಿ ಅನ್ನುವಂಥ ಪದವನ್ನು ಕರ್ಮಯೋಗಿ ಬಗ್ಗೆ ಹೇಳೋದಕ್ಕೆ ಉಪಯೋಗ ಮಾಡಿದ್ದಾನೆ. ಏನು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ? ಯಾವ ಪುರುಷ ಕರ್ಮಫಲದ ಆಶ್ರಯವನ್ನು ಪಡೆಯದೆ ಕರ್ತವ್ಯ ಕರ್ಮವನ್ನು ಮಾಡ್ತಾನೋ ಅವನು ಸನ್ಯಾಸಿ ಮತ್ತು ಯೋಗಿಯಾಗಿದ್ದಾನೆ. ಮತ್ತು ಕೇವಲ ಅಗ್ನಿಯನ್ನು ತ್ಯಜಿಸಿದವನು ಸನ್ಯಾಸಿ ಅಲ್ಲ. ಮತ್ತು ಕೇವಲ ಕ್ರಿಯೆಗಳನ್ನು ತ್ಯಾಗ ಮಾಡುವಂಥವನು ಯೋಗಿನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯ ಕರ್ಮವನ್ನು ಮಾಡ್ತಾನಲ್ಲ ಅವನು ಸನ್ಯಾಸಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡಿದ್ದಾನೆ. ಇನ್ನು 18ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ? ಯಾವುದು ಅದು ಶ್ಲೋಕ ಅಂತಂದರೆ, ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯನತು ಸನ್ಯಾಸಿನಾಂ ಕ್ವಚಿತ್. ಇಲ್ಲಿ ಸನ್ಯಾಸಿ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾನೆ. ಇಲ್ಲೇನು ಹೇಳ್ತಾ ಇದ್ದಾನೆ? ಕರ್ಮಫಲವನ್ನು ತ್ಯಾಗ ಮಾಡದೇ ಇರುವಂಥ ಮನುಷ್ಯರ ಕರ್ಮಗಳು ಒಳ್ಳೆಯ, ಕೆಟ್ಟ ಮತ್ತು ಮಿಶ್ರವಾದ, ಹೀಗೆ 3 ವಿಧವಾದ ಫಲಗಳು ಕೂಡ ಮರಣಾನಂತರ ಅವಶ್ಯಕವಾಗಿ ಅವರಿಗೆ ಉಂಟಾಗುತ್ತಾದರೆ ಕರ್ಮಫಲವನ್ನು ತ್ಯಾಗ ಮಾಡ್ತಾನಲ್ಲ ಅಂಥ ಮನುಷ್ಯನ ಕರ್ಮಗಳ ಫಲ ಯಾವ ಕಾಲದಲ್ಲೂ ಉಂಟಾಗೋದಿಲ್ಲ. ಯಾರು ಕರ್ಮಫಲವನ್ನು ತ್ಯಾಗ ಮಾಡೋದಿಲ್ವೋ ಅವನು ಸತ್ರು ಕೂಡ ಆ ಫಲ ಅವನಿಗೆ ಸಿಕ್ಕೇ ಸಿಗುತ್ತೆ. ಅವನು ಎಲ್ಲಿ ಹೋದರೂ ಬಿಡೋದಿಲ್ಲ ಅದು. ಆದರೆ ಕರ್ಮಫಲವನ್ನು ಕಂಪ್ಲೀಟಾಗಿ ಬಿಟ್ಬಿಟ್ಟಿರ್ತಾನಲ್ಲ ಅವನಿಗೆ ಯಾವ ಕಾಲದಲ್ಲೂ ಅವನಿಗೆ ಆ ಕರ್ಮಫಲಗಳು ತೊಂದರೆ ಕೊಡೋದಿಲ್ಲ. ಅಂದರೆ ಅವನಿಗೆ ಕರ್ಮಫಲಗಳೇ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಸನ್ಯಾಸ ಯೋಗ ಯುಕ್ತಾತ್ಮ ಅಂತ 9ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದೇನು ಹೇಳಿದ್ದಾರೆ? ಯಾವ ಶ್ಲೋಕ ಅಂತಂದರೆ, ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈಹಿ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಈ ಒಂದು ಶ್ಲೋಕದ ಅರ್ಥ ಏನು? ಇಲ್ಲಿ ಸನ್ಯಾಸ ಅನ್ನುವಂಥ ಪದ ಉಪಯೋಗ ಮಾಡಿದ್ದಾರೆ. ಇದರಲ್ಲಿ ಏನು ಹೇಳ್ತಾ ಇದ್ದಾನೆ? ಯಾವುದರಲ್ಲಿ ಸಮಸ್ತ ಕರ್ಮಗಳು ಕೂಡ ಭಗವಂತನಾದ ನನ್ನಲ್ಲಿ ಅರ್ಪಿತವಾಗುತ್ತೋ ಅಂತಹ ಸನ್ಯಾಸ ಯೋಗದಿಂದ ಕೂಡಿದ ಚಿತ್ತವುಳ್ಳವನಾದ ನೀನು, ಅಂದರೆ ನಿನ್ನಲ್ಲೂ ಆ ಒಂದು ಸನ್ಯಾಸದ ಚಿತ್ತ ಇದೆ. ಅಂದರೆ ಭಗವಂತನಿಗೆ ಎಲ್ಲವನ್ನ ಸಮರ್ಪಣೆ ಮಾಡುವಂಥ ಒಂದು ಬುದ್ಧಿ ಇದೆ ಅಂತ ಅರ್ಥ. ನೀನು ಶುಭಾಶುಭ ಫಲರೂಪವಾದ ಕರ್ಮಬಂಧನದಿಂದ ಮುಕ್ತನಾಗಿ ಬಿಡ್ತೀಯ, ಮತ್ತು ಅವುಗಳಿಂದ ಮುಕ್ತನಾಗಿ ನನ್ನನ್ನೇ ನೀನು ಪಡ್ಕೊಳ್ತೀಯ ಅಂತ ಭಗವಂತ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲವನ್ನು ಕೂಡ ಆ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಮಾಡ್ತಾ ನಾವು ಕೆಲಸಗಳನ್ನು ಮಾಡೋದಿದೆಯಲ್ಲ
ಅದನ್ನು ಹೇಳುವಂಥ ಸಂದರ್ಭದಲ್ಲೂ ಕೂಡ ಇದನ್ನು ಹೇಳಿದ್ದಾನೆ. ಇದರಿಂದ ಗೀತೆಯಲ್ಲಿ ಸನ್ಯಾಸ ಅನ್ನುವಂಥ ಶಬ್ದ ಎಲ್ಲ ಕಡೆಯಲ್ಲೂ ಕೂಡ ಒಂದೇ ಅರ್ಥದಲ್ಲಿ ವ್ಯವಹೃತವಾಗಿಲ್ಲ. ಎಲ್ಲ ಕಡೆ ಅವನು ಉಪಯೋಗ ಮಾಡಿದ್ದಾನೆ, ಆದರೆ ಒಂದೇ ಅರ್ಥವನ್ನು ಕೊಡೋದಿಲ್ಲ ಅನ್ನೋದು ಇಲ್ಲಿ ಸಿದ್ಧವಾಗುತ್ತೆ. ಆ ಒಂದು ಸಂದರ್ಭಕ್ಕನುಸಾರವಾಗಿ ಅದರ ಅರ್ಥಗಳು ಬೇರೆ ಬೇರೆ ಆಗುತ್ತಾ ಹೋಗುತ್ತೆ. ಇಲ್ಲಿ ಸಾಂಖ್ಯಯೋಗ ಮತ್ತು ಕರ್ಮಯೋಗದ ತುಲನಾತ್ಮಕ ವಿವೇಚನೆ ಇದೆ. ಭಗವಂತ 4ನೇ ಮತ್ತು 5ನೇ ಶ್ಲೋಕಗಳಲ್ಲಿ ಸನ್ಯಾಸವನ್ನೇ ಸಾಂಖ್ಯ ಅಂತ ಹೇಳಿ ಚೆನ್ನಾಗಿ ಸ್ಪಷ್ಟೀಕರಣವನ್ನು ಮಾಡಿದ್ದಾನೆ. ಅದಕ್ಕೋಸ್ಕರನೇ ಇಲ್ಲಿ ಸನ್ಯಾಸ ಶಬ್ದದ ಅರ್ಥ ಸಾಂಖ್ಯಯೋಗ ಅಂತ ತಿಳ್ಕೊಳ್ಳೋದೇ ಇಲ್ಲಿ ಸರಿಯಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಸನ್ಯಾಸ ಅಂತಂದರೆ ಇಲ್ಲಿ ಸಾಂಖ್ಯಯೋಗ ಅಂತ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಫೈನಲ್ ಆಗಿ ನಮ್ಗೆ ಅರ್ಥ ಆಯಿತು. ಈಗ ಸನ್ಯಾಸ ಅನ್ನುವಂಥ ಪದದ ಅರ್ಥ ಏನು, ಆಮೇಲೆ ಯಾವುದಕ್ಕೆ ಇಲ್ಲಿ ಸನ್ಯಾಸ ಅಂತ ಕರಿತಾ ಇದ್ದಾರೆ, ಕರ್ಮ ಸನ್ಯಾಸ ಅಂತಂದರೆ ಅದು ಸಾಂಖ್ಯಯೋಗಕ್ಕೆ ಹೇಳ್ತಾ ಇರೋದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಇದರ ಒಂದು ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.